ಓಂ ಗುರುಭ್ಯೋ ನಮಃ. ಎಲ್ಲ ನನ್ನ ಜ್ಯೋತಿಷ್ಯ ಬಾಂಧವರಿಗೂ ನನ್ನ ಜ್ಯೋತಿಷ್ಯ ಜ್ಞಾನವಾಣಿಯ ಮೂಲಕ ನಮಸ್ಕಾರವನ್ನು ಹೇಳ್ತೇನೆ. ಇವತ್ತು 4ನೇ ಮನೆ ಅಂದ್ರೆ ಲಗ್ನದಿಂದ ಚತುರ್ಥ ಸ್ಥಾನದಲ್ಲಿ ಯಾವುದೇ ಗ್ರಹಗಳಿದ್ದು ಆ ಚತುರ್ಥಾಧಿಪತಿ 6, 8, 12 ಹೋದಾಗ ಅವರಿಗೆ ಗೃಹ ಸೌಖ್ಯ ಇರಲ್ಲ, ಡೊಮ್ಯಾಸ್ಟಿಕ್ ಲೈಫಲ್ಲಿ ಅವ್ರಿಗೆ ನೆಮ್ಮದಿ ಇರಲ್ಲ, ಸುಖ ಶಾಂತಿ ನೆಮ್ಮದಿ ಇರಲ್ಲ, ಮತ್ತೆ ತಾಯಿಯ ಸುಖನೂ ಅವ್ರಿಗೆ ಇರಲ್ಲ. ಇದು ಹೇಗಿರುತ್ತೆ ಅಂತ ನಾವು ನೋಡಕ್ ಹೋದಾಗ ನೋಡಿ, ಜನ್ಮ ಕುಂಡ್ಲಿಯಲ್ಲಿ ಯಾವುದೇ ಲಗ್ನನೇ ತಗೊಳ್ಳಿ, ಇಂಥ ಲಗ್ನನೇ ಅಂತ ಅಲ್ಲ, ಯಾವುದೇ ಲಗ್ನ ಇರ್ಲಿ. ಉದಾಹರಣೆಗೆ ಮೇಷ ಲಗ್ನವನ್ನ ತಗೊಳ್ಳೋಣ. 4ನೇ ಅಧಿಪತಿ ಚಂದ್ರ ಆಗ್ತಾನೆ. ಇಲ್ಲಿ ರವಿ, ಕುಜ, ಶನಿ ಈ 3 ಜನ ಪಾಪಗ್ರಹಗಳಿದ್ದು 4ನೇ ಮನೆಯಲ್ಲಿ ರವಿ, ಕುಜ, ಶನಿ ಇದ್ದು 4ನೇ ಅಧಿಪತಿ ಚಂದ್ರ 6ರಲ್ಲಿ, ಇಲ್ಲಿಂದ 6 ಮತ್ತೆ ಇಲ್ಲಿಂದ 8, ಇಲ್ಲಿಂದ 12. ಈ ರೀತಿ ಇದ್ದಾಗ ಒಂದು ಕಂಡೀಷನ್. ಇನ್ನೊಂದೇನಪ್ಪಾ ಅಂದ್ರೆ, ಶುಕ್ಲ ಪಕ್ಷದಲ್ಲಿ ಏನಾದ್ರೂ ಹುಟ್ಟಿದ್ರೆ ಅಂದ್ರೆ ಅಮಾವಾಸ್ಯೆ ಆಗಿ ಮತ್ತೆ 15 ದಿನ ಇರುತ್ತೆ ಶುಕ್ಲ ಪಕ್ಷ, 15 ದಿನ ಆದ್ಮೇಲೆ ಕೃಷ್ಣ ಪಕ್ಷ ಇರುತ್ತೆ. ಆ ಶುಕ್ಲ ಪಕ್ಷದಲ್ಲಿ ಇವರು ಜನನವಾಗಿದ್ದಲ್ಲಿ ಒಂದ್ ಸ್ವಲ್ಪ ಚಂದ್ರ ವೃದ್ಧಿ ಆಗಿರ್ತಾನೆ. ಅವಾಗ ಒಂದ್ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು. ಅವ್ರಿಗೆ ಸ್ವಲ್ಪ ಈ ಪಾಪಗ್ರಹಗಳಿದ್ರು ಸ್ವಲ್ಪ ಅಷ್ಟೋ ಮೇಂಟೈನ್ ಆಗುತ್ತೆ, ಪರವಾಗಿಲ್ಲ. ಇವರು ಒಂದು ಡೊಮೆಸ್ಟಿಕ್ ಲೈಫ್ ಆಗ್ಲಿ, ಸುಖ ಶಾಂತಿ ನೆಮ್ಮದಿ ಎಲ್ಲಾನು ಒಂದ್ ಸ್ವಲ್ಪ 50% ಆದ್ರೂ ಇರುತ್ತೆ. ಅದೇ ಏನಾದ್ರೂ ಕೃಷ್ಣ ಪಕ್ಷದಲ್ಲಿ ಇವರು ಜನನವಾಗಿ ಇದೇ ಯಾವುದೇ ಒಂದು ಲಗ್ನದಲ್ಲಿ 4ನೇ ಮನೆಯಲ್ಲಿ ರವಿ, ಕುಜ ಮತ್ತೆ ಶನಿ ಇದ್ದು ಆ ಚತುರ್ಥಾಧಿಪತಿ 6, 8, 12 ಇದ್ದಾಗ ಇವ್ರಿಗೆ ನಿಜವಾಗ್ಲೂ ಡೊಮೆಸ್ಟಿಕ್ ಲೈಫು ಚೆನ್ನಾಗಿರಲ್ಲ. ಅಂತ ವೇಳೆಯಲ್ಲಿ ಏನಪ್ಪಾ ಮಾಡ್ಬೇಕಂದ್ರೆ, ಪರಿಹಾರವಾಗಿ ಒಂದು ಹಸು ನಿಂತಿರುತ್ತೆ. ಸೊ ಹಸು ನಿಂತಾಗ ಅದರ ಎರಡು ಬಲಗಾಲ ಇರುತ್ತೆ. ಅದರ ಬುಡದ ನಿಂತಿರುತ್ತಲ್ಲ, ಅದು ಸ್ವಲ್ಪ ಸರಿಸಿ ಆ ಮಣ್ಣನ್ನ ತೆಗೆದುಕೊಂಡು ಬಂದು ಒಂದು ಬಾಟ್ಲಲ್ಲಿ ನೀರಲ್ಲಿ ಹಾಕಿಟ್ಟು ಅದನ್ನ 43 ದಿನ ಸ್ನಾನ ಮಾಡಿದ್ರೆ ಈ ಒಂದು ಅವಯೋಗ ಕಡಿಮೆ ಆಗುತ್ತೆ. ಅದನ್ನ ಮಾಡ್ಬೇಕು. ಅವಾಗ ಅವ್ರಿಗೆ ಸ್ವಲ್ಪ ಇಷ್ಟೋ ಒಂದು 50%, 60% ಸ್ವಲ್ಪ ಡೈಲ್ಯೂಟ್ ಆಗುತ್ತೆ ಅದರಲ್ಲಿ. ಸೊ ಅವಾಗ ಅವ್ರಿಗೆ ಇದ್ರ ಸುಖ ಎಲ್ಲ ಅವ್ರಿಗೆ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರೇ ಆಗ್ಲಿ, ಏನಾದ್ರೂ ತಮಗೇನಾದ್ರೂ ಜ್ಯೋತಿಷದಲ್ಲಿ ಆಗ್ಲಿ ಅಥವಾ ಮದುವೆ ಆಗದೇನೆ ಇರ್ಲಿ ಅಥವಾ ಏನಾದ್ರೂ ಒಂದು ತೊಂದರೆ ಇದ್ದಲ್ಲಿ, ವಿವಾಹ ಆಗ್ತಾ ಇಲ್ಲ, ಮಕ್ಳಾಗ್ತಾ ಇಲ್ಲ, ಮತ್ತೇನಾದ್ರೂ ಏನೋ ಒಂದು ಆಗ್ತಾ ಐತೆ, ಸತಿಪತಿಯ ಕಲಹ ಏನೇ ಇದ್ರು ನೀವು ತೋರಿಸ್ತಾ ಇರಿ ಜಾತಕನ. ಹತ್ರ ಏನಾದ್ರು ಇದ್ರಲ್ಲಿ ತೋರಿಸ್ಕೊಳ್ಳಿ. ನಮ್ಮ ಹತ್ರ ನೋಡಿ, ಹತ್ರ ಬೇಕಂದ್ರೆ ಮೇಲ್ಕಂಡ ನಂಬರ್ಗೆ ಬಂದು ನೀವು ಫೋನ್ ಮಾಡಿ ಕೇಳ್ಬೋದು. ಇಲ್ಲ ಅಂದ್ರೆ ನಿಮ್ಗೆ ಎಲ್ಲಿ ಇಷ್ಟ ಇದೆಯೋ ಅಲ್ಲಿ ನೀವು ತೋರಿಸ್ಬೋದು. ಆದ್ರೆ ಈ ತರ ಇದ್ದಾಗ ಮಾತ್ರ ಇದನ್ನ ಮಾಡ್ಕೊಳ್ಳೇಬೇಕು ಪರಿಹಾರ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದನ್ನ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದನ್ನ ಮುಗಿಸ್ತಾ ಇದ್ದೀನಿ. ಜೈ ಶ್ರೀ ಕೃಷ್ಣ.